ನಮಸ್ಕಾರ ವೀಕ್ಷಕರೇ, ಪ್ರತಿದಿನ ಗಾರ್ಡನಿಂಗ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾ ಮಾಡ್ತಾ ಇರೋದಂದ್ರೆ ಮಿಶೋದಿಂದ ತರಿಸಿದ್ದು ನಾನ್ ಓನ್ ಫ್ಯಾಬ್ರಿಕ್ದು ಗ್ರೋ ಬ್ಯಾಗ್ಸ್ ಇವನ್ನ ಫಿಲ್ ಮಾಡತ್ತೀನಿ. ಫಸ್ಟ್ ವೆಟ್ ವೇಸ್ಟ್ ಅಂದ್ರೆ ದೇವಸ್ಥಾನದಿಂದ ತೊಗೊಂಬಂದಿದ್ದು ಒಂದಿಷ್ಟು ಹೂವಿದ್ದು ಅವನ್ನ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಮೆಕ್ಕೆಜೋಳದ ಮ್ಯಾಲಿದು ಸಿಪ್ಪಿ ಇತ್ತು, ಅದನ್ನು ಹಾಕೀನಿ. ಅದಾದಮೇಲೆ ಒಂದು 7-8 ಹಿಡಿಯೋಷ್ಟು ಮಣ್ಣು ಹಾಕಿ ನೆಕ್ಸ್ಟ್ ನಾನೇನಂದ್ರೆ ಮೊನ್ನೆ ಕಳೆ ಕಿತ್ತಿಟ್ಟಿದ್ನಲ್ಲ ಆ ಮಣ್ಣು ಆಮೇಲೆ ಗಿಡ ಅವನ್ನೆಲ್ಲನೂ ಹಾಕಾಕೊಂತೀನಿ. ಆಲ್ಮೋಸ್ಟ್ ಈಗ ಡ್ರೈ ಆಗಿಬಿಟ್ಟೈತಿ. ನಾನು ವೆಟ್ ವೇಸ್ಟು ಡ್ರೈ ವೇಸ್ಟು ಎದಕ್ಕೆ ಇವಾಗ ಈ ಪ್ಲಾಂಟರ್ ತುಂಬ್ಸಾಕತ್ತೀನಿ ಅಂದ್ರೆ ಬಿಸಿಲು ಬಿದ್ದೈತೆ. ಅದಕ್ಕೆ ಅಕಸ್ಮಾತ್ ಹಿಂಗೆ ಕಂಟಿನ್ಯೂಸ್ ಮಳೆ ಇತ್ತು ಅಂತಂದ್ರೆ ನಾನು ಮಾಡ್ತಿದ್ದಿಲ್ಲ. ಯಾಕಂದ್ರೆ ಅದು ಕಳೆಯೋದಕ್ಕಿಂತ ಕೊಳತು ಬಿಡ್ತದೆ. ಆಮೇಲೆ ಗಿಡಗಳು ಮತ್ತು ನಮ್ಗೆ ಗೊಬ್ಬರ ಆಗೋ ಬದಲು ಅದು ಗಿಡಕ್ಕೆ ಹಾನಿ ಆಗ್ತದೆ. ಅದ್ರ ಸಲುವಾಗಿ ನಾನು ಈಗ ಬಿಸಿಲು ಭಾಳ ಚಲೋ ಬಿದ್ದೈತಿ, ಒಂದು ವಾರ ಆತು, ಅದಕ್ಕೆ ಮಾಡತ್ತೀನಿ. ಈಗ ಇದು ನಂದು ಕ್ಯಾನಲ್ ಎಲೆ ಗಿಡ ಒಂದು ಸ್ವಲ್ಪ ಭಾಳ ಬೀಜಗಳಾಗ್ಬಿಟ್ಟಿದ್ವು. ಆಮೇಲೆ ಹಂಗೆ ಎಲ್ಲೋ ಎಲೆನೂ ಭಾಳ ಆಗಿತ್ತು. ಮತ್ತು ಅದ್ರ ಸಲುವಾಗಿ ಮತ್ತು ಭಾಳ ಅತಿ ದಟ್ಟಾಗಿ ಅಷ್ಟಾಗಲ ಹರಡ್ಕೊಂಡು ಹೋಗ್ತದೆ. ಅದ್ರ ಸಲುವಾಗಿ ಅದನ್ನೆಲ್ಲ ಕಟ್ ಮಾಡತ್ತೀನಿ. ಇನ್ನೇನು ಇದು ಕಬಳೆ ಗಿಡ ಇದು ಒಂದೇ ಥರದ್ದು ಅಂತಲ್ಲ, ಯಾವುದೋ ಕಬಳೆ ಗಿಡ ಆಗಲಿ ಬೆಳೆಸೋದು ಭಾಳ ಈಸಿ ಮೇಂಟೆನೆನ್ಸ್. ಹಾಗಾಗಿ ಗಾರ್ಡನಿಂಗ್ ಮಾಡೋರು ಸುತ್ತರದ ಫೆನ್ಸಿಗೆ ಇವನ್ನೆಲ್ಲ ಹಾಕ್ತಾರೆ. ಆಮೇಲೆ ಅಪಾರ್ಟ್ಮೆಂಟ್ನಾಗೆಲ್ಲ ಈ ಥರ ಇವು ಕಬಳೆ ಗಿಡನ ಬಹಳ ಬೆಳೆಸ್ತಾರೆ. ಹಾಗಾಗಿ ನಾನು ಮಿಶೋದೊಳಗೂ ಇದ್ರದ್ದು ಡಿಮಾಂಡೂ ಚೆನ್ನಾಗೇ ಐತಿ. ನಾನು ಬೀಜಗಳನ್ನು ಮೊದಲು ಮಾರ್ತಿದ್ದೆ, ಅದಕ್ಕೆ ಅಷ್ಟೊಂದೇನು ರೆಸ್ಪಾನ್ಸ್ ಚಲೋ ಬರಲಿಲ್ಲ. ಅದಕ್ಕೆ ಮತ್ತು ಬೀಜಗಳನ್ನು ಸಸಿ ಮಾಡಿ ಆಮೇಲೆ ಮಾರಾತೀನಿ. ಆಲ್ಮೋಸ್ಟ್ ಒಂದು 7-8 ಇಂಚ್ ಎತ್ತರ ಆದಮೇಲೆ ಅದು ಸೆಲ್ ಮಾಡುವಂಥ ಒಳ್ಳೆಯ ಬಂದಮೇಲೆ ಮಾಡ್ತೀನಿ. ಇಲ್ಲಿ ನೋಡಿದ್ರಲ್ಲ ಹೂ ಎಷ್ಟು ಚೆಂದಾಗೈತೆ ಅಂತ ಹೇಳಿ. ಮೀಶೋ ಒಳಗೆ ಒಳ್ಳೆ ರೆಸ್ಪಾನ್ಸ್ ಐತಿ. ಇನ್ನು ಗುಲಾಬಿ ಗಿಡಕ್ಕೆ ಕಪ್ಪು ಚಿಕ್ಕುರಾಗ ಬಂದುಬಿಟ್ಟೈತಿ. ಒಂದು ಅಂತಲ್ಲ, ಎಲ್ಲ ಗಿಡನೂ ಹಂಗೆ ಆಗ್ಯವು. ಹಾಗಾಗಿ ಮೊದಲು ಯಾವುದು ಅದು ಅಫೆಕ್ಟ್ ಆಗೈತಲ್ಲ ಆ ಎಲೆ ಎಲ್ಲ ಫಸ್ಟ್ ಕಟ್ ಮಾಡಿ ತೆಗೆದು ಅದಕ್ಕೆ ನೀಮ್ ಆಯಿಲ್ ಸ್ಪ್ರೇ ಮಾಡ್ತೀನಿ. ಇವಾಗ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆತಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ತುಂಬ ಧನ್ಯವಾದಗಳು.